ಸ್ನೇಹಿತರೆ ನಮಸ್ಕಾರ. ನಾಡಿಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಕನಕಾಂಬರ ಮಾರುಕಟ್ಟೆಯಲ್ಲಿದ್ದೀವಿ. ಗೊಂದಿಹಳ್ಳಿಯಲ್ಲಿರುವಂಥ ಕನಕಾಂಬರ ಮಾರುಕಟ್ಟೆ ದೊಡ್ಡ ಮಾರುಕಟ್ಟೆ. ಇದು ಕನಕಾಂಬರ ಬೆಳೆದಿರೋಂಥ ರೈತರು ಇಲ್ಲಿ ತಂದು ಅದನ್ನ ಸೇಲ್ ಮಾಡ್ತಾರೆ. ಇದು ಆಕ್ಷನ್ ಯಾವ ರೀತಿ ನಡೆಯುತ್ತೆ ನೋಡೋಣ. ಇದು ಏಪ್ರಿಲ್ 15ನೇ ತಾರೀಕಿನ ಮಾರುಕಟ್ಟೆ. ಬೆಲೆಗಳೇನಿದೆ ಅಂತ ನೋಡೋಣ. ಸರ್, ಇದೇನು ಕನಕಾಂಬರ ಮಾರ್ಕೆಟ್ ಇದು? ಗೊಂದಿಹಳ್ಳಿ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಕನಕಾಂಬರ ಜಾಸ್ತಿ ಬೆಳಿತೀರಾ? ತುಮಕೂರಿಗೆ ತಗೊಂಡು ಹೋಗ್ತೀರಾ? ಪ್ರತಿ ದಿವಸ ರೇಟ್ ಆಕ್ಷನ್ ಮಾರ್ಕೆಟ್ ಏನಿದೆ ನಿನ್ನೆದಿದ್ದ ರೇಟ್ ಇವತ್ತಿರಲ್ಲ, ನಾಳೆ ಬೇರೆ ರೇಟು. ಸ್ನೇಹಿತರೆ, ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಮಾಹಿತಿಗಳು ಸಿಗುತ್ತೆ. ಮಾಹಿತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಈ ರೀತಿಯಾಗಿ ನೀವು ರಾಶಿ ಕನಕಾಂಬರ ನೋಡ್ತಿದ್ದೀರಾ. ಒಂದೊಂದು ರಾಶಿಗೆ ಒಂದೊಂದು ಬೆಲೆ ನಿಗದಿ ಆಗುತ್ತೆ. ಅದು ಯಾವ ರೀತಿ ಇದೆ ಅಂತ ಹೇಳಿ ಅದರ ಕ್ವಾಲಿಟಿ ಮೇಲೆ ಹೋಗುತ್ತೆ. ನಿನ್ನೆ ಏನು ರೇಟ್ ಆಗಿತ್ತು? ನಿನ್ನೆ 500ರಿಂದ 450. 450ರಿಂದ 500. ಸ್ನೇಹಿತರೆ, ಇದು ಪ್ರತಿದಿನ ನಡೆಯುವಂಥ ಮಾರ್ಕೆಟು. 14ನೇ ತಾರೀಕಿನ ಬೆಲೆ 450 ರೂಪಾಯಿಂದ 500 ರೂಪಾಯಿ ಕೆಜಿಗೆ. 15ನೇ ತಾರೀಕಿನ ಬೆಲೆ ಇನ್ನೂ ನಿಗದಿ ಆಗಿಲ್ಲ, ತಿಳ್ಕೊಳ್ಳೋಣ ಬನ್ನಿ. ಆಕ್ಷನಲ್ಲಿ ಕೂಗ್ತಾರೆ. ಆಕ್ಷನಲ್ಲಿ ಯಾರು ಜಾಸ್ತಿ ಬೆಲೆ ಕೂಗ್ತಾರೆ ಆ ರಾಶಿ ಅವ್ರಿಗೆ ಸೇರ್ಕೊಳ್ಳುತ್ತೆ. ಇಲ್ಲೆಲ್ಲ ಕನಕಾಂಬರ ಜಾಸ್ತಿ ಬೆಳಿತೀರಾ? ಕನಕಾಂಬರ ಜಾಸ್ತಿ ಬೆಳಿತೀರಾ? ಇದು ಇದೇ ದೊಡ್ಡ ಮಾರ್ಕೆಟ್ ಸುತ್ತಮುತ್ತ ಏನು ಅಂತ? ಇಲ್ಲಿಗಿದೆ. ಆ ಬಜಾರ್ ಕೋಟಲ್ ದಿನ್ನೆ. ಇವಾಗ ಈ ಕಡೆಗೆಲ್ಲ ಇದೆ ದೊಡ್ಡ ಬಜಾರ. ರೇಟ್ ಪರವಾಗಿಲ್ಲ ಅಂತೀರಾ ಕನಕಾಂಬರ? ಒಂದೊಂದ್ಸಲ ಒಂದೊಂದ್ ತರ ಇರುತ್ತೆ. ರೈತರಿಗೆ ಲಾಸ್ ಆಗ್ತದೆ. ತಗೊಂಡೋದಾರ ಇವ್ರು ಮಾರ್ಕೋಬೇಕಲ್ಲ. ಅದೇ ಒಟ್ಟು ನಿಮ್ಗೆ ಮಾರ್ಕೆಟ್ ಇಲ್ಲೇ ಹತ್ರ ಇರೋದ್ರಿಂದ ಒಳ್ಳೇದು ಅಂತೀರಾ? ನಿಮ್ಮ ಹೆಸರೇನು? ಲೋಕೇಶ್. ಇದೇ ಊರಾ? ಸ್ಟಾರ್ಟ್ ಆಗ್ತೈತಾ ಈಗ ಇಲ್ಲಿದು? ಇವತ್ತಿನ ರೇಟ್ ಏನು ಅಂತ ಗೊತ್ತಾಗುತ್ತೆ. ಆಕ್ಷನ್ಗೆ ನೋಡಿ, ಇವಾಗ ಒಂದು 4-5 ಜನ ಕೂಗ್ತಾರೆ. ಇದು ಯಾರು ಜಾಸ್ತಿ ಬೆಲೆ ಕೂಗ್ತಾರೆ ಅವ್ರಿಗೆ ಆ ರಾಶಿ ಸೇರ್ಕೊಳ್ಳುತ್ತೆ. ಕ್ವಾಲಿಟಿ ಮೇಲೆ ಹೋಗುತ್ತೆ. ನೋಡಿ, ಕನಕಾಂಬರ ಕ್ವಾಲಿಟಿ ನೋಡ್ತಾ ಇದ್ದಾರೆ. ಈಗ ಅದಕ್ಕೆ ಎಷ್ಟು ಬೆಲೆ ಅಂತ ಕೂಗ್ತಾರೆ. ನೋಡಿ, ಆಕ್ಷನ್ ನಡೀತದೆ ವೀಕ್ಷಕರೇ. ಮುನ್ನೂರಾ? ನೋಡಿ, 300 ರೂಪಾಯಿಗಾಗಿದೆ. ಇವರು ಚೀಲಕ್ಕೆ ತುಂಬ್ಕೋತಾ ಇದ್ದಾರೆ. ಎಷ್ಟಕ್ಕಾಗಿದೆ ಇದು? 300 ರೂಪಾಯಿಗಾಗಿದೆಯಾ? ಇವ್ರದ್ದು 300 ರೂಪಾಯಿಗಾಗಿದೆಯಂತೆ. ಕೆಜಿ 300 ರೂಪಾಯಿ. ನೋಡಿ, 280ಕ್ಕೆ ಹೋಗಿದೆ ಇದು. ನೋಡಿ, ಕ್ವಾಲಿಟಿ ಯಾವ ರೀತಿ ಚೆಕ್ ಮಾಡ್ತಿದ್ದಾರೆ ಅಂತ. ಚೀಟಿಯಲ್ಲಿ ಬರೆದು ಆ ರೀತಿ ಆ ರಾಶಿ ಮೇಲೆ ಹಾಕ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಆಗಿದೆ ಅಂತ. 80 ರೂಪಾಯಿ, 90 ರೂಪಾಯಿ. ನೋಡಿ, ಇದು 280 ರೂಪಾಯಿಗಾಗಿದೆ. ಆ ಚೀಟಿನಲ್ಲಿ ಹಾಕ್ಬಿಟ್ರು ಆ ರಾಶಿ ಮೇಲೆ. ಈ ರೀತಿಯಾಗಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಇದೆಷ್ಟು? 260 ರೂಪಾಯಾ? 50 ರೂಪಾಯಿ, 80 ರೂಪಾಯಿ, 300 ರೂಪಾಯಿ, 310 ರೂಪಾಯಿ. ಬನ್ನಿ. ಎಷ್ಟು ಕಾಯ್ತಿದ್ದು? 10-20 ಕಮ್ಮಿ ಅಷ್ಟೇ. ಎಷ್ಟಾಯ್ತಪ್ಪ ನಿಮ್ದು? 270 ಹೋಯ್ತಾ? ಇಲ್ಲ, ಒಂದು 20 ರೂಪಾಯಿ ಹೆಚ್ಚು ಕಮ್ಮಿ ಆಗ್ತದೆ ಅಷ್ಟೇ ಅಲ್ಲ? ನಿನ್ನೆ ಜಾಸ್ತಿ ಇತ್ತಲ್ವಾ? ಡೈಲಿ ಬರ್ತಾ ಇರುತ್ತಾ ಇದು? ನಿನ್ನ ಹೆಸರೇನಪ್ಪ? ಅರವಿಂದ್ ಅಂತ. ಓಕೆ. ವೀಕ್ಷಕರ, ಬಿರುಚಿನ ವ್ಯಾಪಾರ ನಡೀತಾ ಇದೆ. ಇನ್ನೊಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿಬಿಡುತ್ತೆ ಇದು ಮಾರ್ಕೆಟ್.
ವೀಕ್ಷಕರೇ 300 ರೂಪಾಯಿ ಅಂದಾಜಲ್ಲಿ ನಡೀತಾ ಇದೆ ಅಕ್ಕಪಕ್ಕ. ಎಷ್ಟು 280 ಅದು ನೋಡಿ, 280 ಇದು. ಇವತ್ತಿನ ರೇಟ್ 250ರಿಂದ 300 ರೂಪಾಯಿವರೆಗೂ ನಡೀತಾ ಇದೆ. ಅಣ್ಣ ಎಷ್ಟು ಕಾಯ್ತಿದೀಗ? ಎಷ್ಟಾಯ್ತು? 250. ಹಾಂ, ನಿನ್ನೆ ಜಾಸ್ತಿ ಇತ್ತಲ್ವಾ? ನಿನ್ನೆ ರೇಟ್ ಜಾಸ್ತಿ ಇತ್ತು, ಬಜಾರ್ ಇದ್ದಂಗೆ. ಅಣ್ಣ ನಿಮ್ದು ಎಷ್ಟಕ್ಕಾಯ್ತು? 300 ಕಾಯ್ತಾ? ಎಷ್ಟು ತಂದಿದ್ರಿ? ನಾವು 4 kg ತಂದಿದ್ವಿ. ಹಾಂ, 3600. ನಿಮ್ಮ ಹೆಸರು? ರಂಗರಾಜ್. ಇದೇ ಊರಾ? ಅಲ್ಲ, ಚುಂಚನಹಳ್ಳಿ. ಇದೆಲ್ಲ ತೂಕ ಮಾಡ್ತಾರೆ ಈಗ? ಹೂವಿನ ಬೆಲೆ ನಿಗದಿ ಆದ್ಮೇಲೆ ಈ ರೀತಿಯಾಗಿ ತೂಕ ಮಾಡ್ಕೋತಾರೆ. ಅದೇ ಇದೆಲ್ಲ ತೂಕ ಮಾಡ್ತಿದ್ರೆ ಆಗಿರೋದು. ಹಾಂ, ಎಷ್ಟಿದೆ ಅಂತ ತೂಕ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ತೂಕ ಮಾಡ್ತಾರೆ. ನೋಡಿ, ಯಾರ್ಯಾರು ಎಷ್ಟೆಷ್ಟು kg ಇದೆ ಅದು ತೂಕ ಮಾಡ್ತಾರೆ. ಪ್ರತಿ ದಿವಸ ಈ ಮಾರ್ಕೆಟ್ ನಡೆಯುತ್ತೆ ಸ್ನೇಹಿತರೆ. ಕನಕಾಂಬರ ಈ ಕಡೆ ಎಲ್ಲ ತುಂಬ ಜಾಸ್ತಿ ಬೆಳೀತಾರೆ, ಹಾಗಾಗಿ ಪ್ರತಿ ದಿವಸ ಈ ಮಾರ್ಕೆಟ್ ಇರುತ್ತೆ. ವೀಕ್ಷಕರೇ ನೋಡಿ, 14ನೇ ತಾರೀಕು 450ರಿಂದ 500 ರೂಪಾಯಿ ತನಕ ಇತ್ತು. ಇವತ್ತು ನೋಡಿ ಆಲ್ರೆಡಿ 250ರಿಂದ 300 ರೂಪಾಯಿವರೆಗೆ ಬಂದಿದೆ. ನೋಡಿ, ಬರೀ 10 ನಿಮಿಷಗಳಲ್ಲಿ ಎಲ್ಲ ಆಕ್ಷನ್ ಆಗಿ ತೂಕ ಮಾಡಿ ಹೊರಡ್ತಾ ಇದ್ದಾರೆ. ನೋಡಿ, ಎಲ್ಲ ಖಾಲಿಯಾಗಿದೆ ಈಗ ಆಲ್ರೆಡಿ. ಇನ್ನು ಆ ಕಡೆ ಹೋಗಿದ್ದಾರೆ. ವೀಕ್ಷಕರ ಮಾಹಿತಿ ಉಪಯುಕ್ತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಮಾಹಿತಿಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಷ್ಟಕ್ಕಾಯ್ತು ನಿಮ್ಮದು? ಎಷ್ಟಕ್ಕಾಗಿದೆ? 250. 300ಕ್ಕೆ ಹೋಗಿದೆಯಾ? ನಿನ್ನೆಗಿಂತ ರೇಟ್ ಕಮ್ಮಿ ಅಲ್ಲ? ಕಡಿಮೆ. ಒಂದೊಂದು ದಿವಸ ಒಂದೊಂದು ರೇಟ್ ಅದು. ನೋಡಿ, ಎಲ್ಲ ಆಗಿದೆ ಈಗ. ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಚೀಟಿಗಳಲ್ಲಿ ಅವ್ರವ್ರದ್ದು ಎಷ್ಟೆಷ್ಟಾಗಿದೆ ಅಂತ ಬರೆದಿದ್ದಾರೆ, ಅದನ್ನೆಲ್ಲ ಕೊಟ್ಟು ಅವ್ರದ್ದು ಲೆಕ್ಕಾಚಾರ ಮಾಡ್ಕೋತಾ ಇದ್ದಾರೆ.